ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ನನ್ನ ಫೇಸನ್ನು ರಿವೀಲ್ ಮಾಡ್ತಾ ಇದ್ದೇನೆ. ಇದಕ್ಕೂ ಮುಂಚೆ ಒಂದ್ಸರಿ ಲೈವ್ ಬಂದಿದ್ದೆ. ಕಾರಣಾಂತರಗಳಿಂದ ಅವತ್ತು ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ಸರಿಯಾದ ಕ್ಲಾರಿಟಿ ಇರಲಿಲ್ಲ ವಿಡಿಯೋ ಮತ್ತು ಆಡಿಯೋದಲ್ಲಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟಾಗಿ ನಾನೇ ಕಾಣಿಸ್ಕೊಳ್ತಾ ಇದ್ದೇನೆ. ಯಾಕೆ ನಾನು ಈ ರೀತಿ ಲೈವ್ ಆಗಿ ವಿಡಿಯೋ ಮಾಡೋದಿಲ್ಲ, ಜಸ್ಟ್ ನಾನು ಹ್ಯಾಂಡ್ಸಿಂದ ವಿಡಿಯೋಗಳನ್ನ ಮಾಡ್ತೇನೆ ಅಂತ ಅಂದರೆ ನೋಡಿ, ಈಗ ನಾನು ಎಕ್ಸಾಂಪಲ್ ಒಂದು ಕಾಯಿನ್ ತೋರಿಸ್ತೇನೆ. ಸೊ ಇದು ನಾನು ಎಷ್ಟೇ ಝೂಮ್ ಮಾಡಿದ್ರು ನಿಮಗೆ ಕ್ಲಿಯರಾಗಿ ಕಾಣಿಸೋದೇ ಇಲ್ಲ. ಹಾಗಾಗಿನೇ ನಾನು ಫಸ್ಟು ಆಡಿಯೋದ ಮಾಡಿಕೊಂಡು ಆಮೇಲೆ ಜಸ್ಟ್ ಹ್ಯಾಂಡ್ಸಿಂದ ವಿಡಿಯೋನ ಮಾಡ್ಕೊತಾ ಇದ್ದೇನೆ. ಏನಪ್ಪ ಇದು ಇಷ್ಟು ದಿವಸ ಬರೀ ಕಾಯಿನ್ಗಳನ್ನ ವಿಡಿಯೋ ಮಾಡ್ತಾ ಇದ್ರಿ, ಇವತ್ತು ಇವರೇ ಡೈರೆಕ್ಟಾಗಿ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಅಂದರೆ ಅದು ಕೂಡ ಒಂದು ಕಾರಣ ಇರುವಂಥದ್ದು. ಎಲ್ರಿಗೂ ಗೊತ್ತಿರಬಹುದು, ಇದೇ ತಿಂಗಳ 20, 21 ಮತ್ತು 22ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ ಕಾಯಿನ್ ಎಕ್ಸಿಬಿಷನ್ ಇರುವಂಥದ್ದು. ಆ ಒಂದು ಕಾಯಿನ್ ಎಕ್ಸಿಬಿಷನ್ಗೆ ಜನರನ್ನ ನಾನು ಕರೆದುಕೊಂಡು ಬರೋದು ಉದ್ದೇಶದಿಂದ ಮತ್ತು ಜನಗಳಿಗೆ ಈ ಒಂದು ಹಳೆಯ ನಾಣ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಎಂಟ್ರಿ ಫೀಸ್ 200 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ 200 ರೂಪಾಯಿ ಇದೆಯಾ ಇಲ್ವಾ ಅಂತ. ಲಾಸ್ಟ್ ಟೈಮು ಅದೇ ಥರ ಹೇಳಿದರು, ಬಟ್ ಅಲ್ಲಿ ಹೋದ್ಮೇಲೆ ಎಂಟ್ರಿ ಫ್ರೀ ಇತ್ತು. ಆಸಕ್ತರು ಹೋಗಿ ಬರಬಹುದು. 3 ದಿವಸದ ಪಾಸ್ಗೆ 500 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ನಮ್ಮ ಮೈಸೂರು ಬ್ಯಾಂಕ್ ಸರ್ಕಲ್ ಇದೆಯಲ್ಲ, ಅಲ್ಲೇ ಇರುವಂಥದ್ದು ಶಿಕ್ಷಕರ ಸದನ. ನೀವು ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಮಾರ್ಕೆಟ್ಗೆ ಹೋಗ್ತಾ ರೋಡಲ್ಲಿ ಮಧ್ಯದಲ್ಲೇ ಬರುತ್ತೆ ಆ ಮೈಸೂರು ಬ್ಯಾಂಕ್ ಅನ್ನೋ ಒಂದು ಸರ್ಕಲ್ಲು, ಅಲ್ಲೇ ಇರುವಂಥದ್ದು. ಅವೆನ್ಯೂ ರೋಡ್ ಗೊತ್ತಿದ್ರೆ ಅದ್ರ ಪಕ್ಕದಲ್ಲಿ ಇರುವಂಥದ್ದು. ಈಗ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಸುಮಾರು ಜನ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಫೋನ್ ನಂಬರ್ನ ಯಾಕೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ, ನೋಡಿ ಇವಾಗ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದೇ ಮೊಬೈಲಲ್ಲಿ ನಾನು ವಿಡಿಯೋನ ಶೂಟ್ ಮಾಡುವಂಥದ್ದು ಮತ್ತು ಎಡಿಟ್ ಮಾಡುವಂಥದ್ದು. ಒಂದು ವಾರಕ್ಕೆ ಬೇಕಾಗಿರುವಂತಹ ಅಷ್ಟು ವಿಡಿಯೋಗಳನ್ನು ನಾನು ಶನಿವಾರ ಮತ್ತು ಭಾನುವಾರನೇ ನಾನು ಶೂಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಬೇಕು. ಮತ್ತು ನಾನು ಏನು ಕೆಲಸಕ್ಕೆ ಹೋಗ್ತೀನಲ್ಲ, ಮಂಡೇ ಟು ಫ್ರೈಡೇ ನನ್ನ ಕೆಲಸ ವರ್ಕ್ ಇರುತ್ತೆ, ಅಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ. ಸೊ ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನಲ್ಲ, ಆ ಒಂದು ಕಂಪ್ನಿಯಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ. ಸೊ ಮೊಬೈಲ್ನ ನಾವು ಲಾಕರಲ್ಲಿ ಅಥವಾ ಸೆಕ್ಯೂರಿಟಿ ರೂಮಲ್ಲೇ ಕೊಟ್ಟೆ ಹೋಗ್ಬೇಕಾಗತ್ತೆ. ಸೊ ನನಗೆ ನೀವು ಏನು ಕಮೆಂಟ್ಗಳನ್ನ ಮಾಡಿರ್ಬೋದು ಅಥವಾ ಫೋನ್ ಮಾಡಿದ್ರು ನಾನು ಅದಕ್ಕೆ ರಿಸೀವ್ ಮಾಡೋಕ್ಕಾಗೋದಿಲ್ಲ ಫೋನ್ ಮಾಡಿದ್ರೆ. ಮತ್ತು ನಿಮ್ಮ ಕಮೆಂಟ್ಗಳಿಗೆ ಇಮಿಡಿಯೇಟಾಗಿ ನಾನು ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ನಾನು ಲಂಚ್ ಬ್ರೇಕಲ್ಲಿ ಅಥವಾ ಈವ್ನಿಂಗ್ ಮನೆಗೆ ಬರ್ತಾ ರಿಪ್ಲೈ ಮಾಡ್ತೇನೆ. ನನಗೆ ಟೈಮ್ ಸಿಕ್ಕಿದಾಗ ಆದಷ್ಟು ನಾನು ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಯಾರಾದರೂ ಒಂದು ಕಾಮೆಂಟ್ ಮಿಸ್ ಆಗಿದ್ರೆ ದಯವಿಟ್ಟು ನಾನು ಉದ್ದೇಶಪೂರ್ವಕವಾಗಿ ನಾನು ಯಾವುದನ್ನು ಮಿಸ್ ಮಾಡಿಲ್ಲ. ಈವನ್ ನೆಗೆಟಿವ್ ಕಾಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೇನೆ, ಪಾಸಿಟಿವ್ ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೇನೆ. ಆ ರೀತಿ ಯಾವುದೇ ರೀತಿಯ ಭೇದ ಭಾವ ಮಾಡೋದಿಲ್ಲ. ಎಲ್ಲರೂ ನೀವು ನನ್ನ ಏನು ವೀಕ್ಷಕರಿದ್ದೀರಲ್ಲ, ಏನು ಕಾಮೆಂಟ್ ಮಾಡ್ತಿರಲ್ಲ, ಅದು ಹೊಗಳೋರು ಕೂಡ ನನ್ನನ್ನು ಒಳ್ಳೆ ರೀತಿಯಲ್ಲೇ ಹೊಗಳಿದ್ರು. ತೆಗಳೋರು ನನಗೇನು ಹೇಳ್ತಾರೆ ಅಂದರೆ ಒಳ್ಳೆ ಬುದ್ಧಿವಾದ ಹೇಳ್ತಾರೆ. ಈಗಲ್ಲ ಈಗ ಮಾಡು, ಇದೆಲ್ಲ ಬೇಕಾ ಅಥವಾ ಇದೆಲ್ಲ ಫೇಕ್ ಅಂತ ಕೇಳ್ತಿದ್ರಲ್ಲ, ಅಂಥವ್ರಿಗೆ ನಾನು ರಿಪ್ಲೈ ಮಾಡಿರ್ತೀನಿ. ಫೇಕ್ ಅನ್ನೋರಾದರೆ ಬನ್ನಿ ಕಾಯಿನ್ ಎಕ್ಸಿಬಿಷನ್ಗೆ ಅಂತ. ಸೊ ನಿಮಗೆಲ್ಲ ಸುವರ್ಣಾವಕಾಶ. ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಇರುವಂಥದ್ದು 20, 21, 22 ಇದೇ ತಿಂಗಳಲ್ಲಿ ಬರಬಹುದು. ಬಂದು ಏನು ನಿಮ್ಮ ಹತ್ರ ರೇರ್ ಕಾಯಿನ್ಗಳಿದೆ ಅಂತ ನೀವು ಹೇಳ್ತಾರಲ್ಲ, ಜೆನ್ಯೂನ್ ಕಾಯಿನ್ ಇದೆಗಳೇ ನನ್ನ ಹತ್ರ, ಜೆನ್ಯೂನ್ ರೇರ್ ಕಾಯಿನ್ಗಳಿದ್ದಾವೆ, ನಾನು ಮಾರಬೇಕು ಅಂತಹ ಒಂದು ಜೆನ್ಯೂನ್ ರೇರ್ ಕಾಯಿನ್ಗಳಿಗೆ ಅಲ್ಲಿ ವೇದಿಕೆ ಇರುವಂಥದ್ದು. ನೀವು ಆರಾಮಾಗಿ ಲೈವ್ ಬಿಡ್ಡಿಂಗಲ್ಲಿ ಮಾರಬಹುದು ಅಥವಾ ಆಫ್ಲೈನ್ ಬಿಡ್ಡಿಂಗ್ಗಳಲ್ಲೂ ಕೂಡ ಮಾರಬಹುದು. ಡೈರೆಕ್ಟಾಗಿ ಬೈಯರ್ಸ್ ಸೆಲ್ಲರ್ಸ್ ಎಲ್ಲರೂ ಬಂದಿರ್ತಾರಲ್ಲಿ. ಈಗ ನಾನು ಆಗಲೇ ಹೇಳಿದೆ, ಫೋನ್ ನಂಬರು ಕೊಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಿಮಗೆ ಉದ್ದೇಶ ಸ್ಪಷ್ಟವಾಗಿದೆ. ಈಗ ಕಾಮೆಂಟಿಗೆ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಆದಷ್ಟು ಎಲ್ಲ ಕಾಮೆಂಟ್ಗಳಿಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ನಾನು ಪೆಂಡಿಂಗ್ ಇಡ್ತಾ ಇಲ್ಲ. ಆಗೊಂದು ವೇಳೆ ಯಾರ್ದಾದ್ರೂ ಒಂದು ಕಾಮೆಂಟ್ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆ ರೀತಿ ನಾನು ಯಾವುದನ್ನು ಉದ್ದೇಶಪೂರ್ವಕವಾಗಿ ಮಿಸ್ ಮಾಡಿಲ್ಲ. ಬೈ ಚಾನ್ಸ್ ಅದು ಮಿಸ್ ಆಗಿರಬಹುದು. ಆದಷ್ಟು ಎಲ್ಲ ಕಾಮೆಂಟ್ಗಳಿಗೂ ರಿಪ್ಲೈ ಮಾಡ್ತೇನೆ. ಮತ್ತು ನಾನು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ಗೆ ಶನಿವಾರ ಮತ್ತು ಭಾನುವಾರ ಬರ್ತಾ ಇದ್ದೀನಿ. ಶುಕ್ರವಾರ ನನಗೆ ಕೆಲಸ ಇರೋದ್ರಿಂದ ವರ್ಕ್ಗೆ ನಾನು ಹೋಗಲೇಬೇಕು. ಶನಿವಾರ ಮತ್ತು ಭಾನುವಾರ ನಾನು ಬರ್ತಾ ಇದ್ದೀನಿ. ಸೊ ಎಲ್ಲರೂ ಬನ್ನಿ, ಸಿಗೋಣ ಕಾಯಿನ್ ಎಕ್ಸಿಬಿಷನ್ನಲ್ಲಿ. ನನ್ನ ಫೋನ್ ನಂಬರು ದಯವಿಟ್ಟು ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಪರ್ಸನಲ್ ಫೋನ್ ನಂಬರ್ನ, ಅದಕ್ಕೊಂದು ಕ್ಷಮೆ ಇರಲಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನ್ನ ಹೆಸರು ಏನಪ್ಪ ಅಂತ ಸುಮಾರು ಜನ ಕೇಳ್ತಾರೆ, ಏನಪ್ಪ ನಿನ್ನ ಹೆಸರು ಅಂತ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಮ್ಮ ಊರು ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತೆ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕು. ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂತಂದರೆ, 5 ಜನ ಅದೃಷ್ಟಶಾಲಿಗಳಿಗೆ ನಾನು ಕಾಯಿನ್ಗಳ ಗಿವ್ ಅವೇ ಮಾಡ್ತಾ ಇರುವಂಥದ್ದು.
ಯಾವ ಒಂದು ಉದ್ದೇಶಕ್ಕೆ ಅಂತ ಅಂದ್ರೆ ನೋಡಿ, ಈ ಒಂದು ವಿಡಿಯೋದ ಕೊನೆಯಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ನಾನು ಕೊಟ್ಟಿರ್ತೇನೆ ಎಂಡ್ ಸ್ಕ್ರೀನ್ ಅಲ್ಲಿ ಬರುವ ಹಾಗೆ. ಆಸಕ್ತರು ಹೋಗಿ ನೋಡಿ. ಸುಮಾರು 5 ಜನ ಅದೃಷ್ಟಶಾಲಿಗಳಿಗೆ ನಾನು ತಲಾ 2,000 ರೂಪಾಯಿ ಬೆಲೆ ಬಾಳುವಂತಹ ಹಳೆಯ ನಾಣ್ಯಗಳನ್ನ ಗಿಫ್ಟ್ ಆಗಿ ಕೊಡ್ತಾ ಇರುವಂತದ್ದು. ಇದು ನಿಜ. ನಾನು ಅಲ್ಲೇ ಲೈವ್ ಆಗಿ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಕೊಡ್ತೇನೆ. ಅಥವಾ ಯಾರಿಗಾದ್ರೂ ಬರಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ಅಂತ ಅಂದ್ರೆ ನಮ್ಮ ಮನೆಯ ದೊಡ್ಡಬಳ್ಳಾಪುರ ಹತ್ರಕ್ಕೆ ಬಂದ್ರು ಕೂಡ ನಾನು ಅವ್ರಿಗೆ ಕೊಡ್ತೇನೆ. ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ ಕಳಿಸುವಂತಹ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ತೇನೆ. ಯಾವುದೇ ರೀತಿಯ ಮೋಸ ಇಲ್ಲ. ನಾನು ಕೊಟ್ಟಿರೋ ಕಾಯಿನ್ಗಳನ್ನ ಕೊಟ್ಟಿರೋದಕ್ಕೂ ಕೂಡ ಪ್ರೂಫ್ ಅನ್ನ ನಾನು ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಜಾಕ್ ಪಾಟ್ ನೋಡಿ. ನಿಮ್ಗಾಗ್ಲಿ ಒಂದು ಕಾಯಿನ್ ತೋರಿಸೋದ್ನಲ್ಲ, ಇದು ನನಗೆ ಈಗ ಜಸ್ಟ್ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತಹ ನಾಣ್ಯ. ಇದು ಖಂಡಿತವಾಗೂ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತಹ ಈ ಒಂದು ನಾಣ್ಯ. ಇದರ ಬೆಲೆ ಸುಮಾರು 2,500 ರೂಪಾಯಿ ಇರುವಂತದ್ದು. ಏನಪ್ಪಾ ಅಂದ್ರೆ 2004ರ ಹೈದರಾಬಾದ್ ಮಿಂಟ ನಾಣ್ಯ. ನೀವು ಫೋಟೋದಲ್ಲಿ ಕೂಡ ನೋಡ್ತಾ ಇರ್ಬೋದು, ನಾನು ಫೋಟೋ ಕೂಡ ಹಾಕಿದ್ದೇನೆ. ಹೌದು, ಜಸ್ಟ್ ಈಗ ತಾನೇ ಒಂದು ಅರ್ಧ ಗಂಟೆ ಮುಂಚೆ ನನಗೊಂದು ಅಂಗಡಿಯಲ್ಲಿ ಒಂದು ಚೇಂಜ್ ಸಿಕ್ಕಿರುವಂತಹ ನಾಣ್ಯ. ಆಕ್ಚುಲಿ ಒಂದು 5 ರೂಪಾಯಿದು ಒಂದು ಏನೋ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡೆ, 10 ರೂಪಾಯಿ ನೋಟ್ ಕೊಟ್ಟೆ. ಸೊ ಈ ಒಂದು ಕಾಯಿನ್ ಅವ್ರು ಕೊಟ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಇದ್ರ ಬೆಲೆ ಏನು ಅಂತ. ನಾನು ನೋಡಿ ತುಂಬಾ ಶಾಕ್ ಆಯ್ತು. ಕ್ಲಿಯರ್ ಆಗಿ ಹೈದರಾಬಾದ್ ಮಿಂಟ್ ಇರುವಂತದ್ದು. ಇದ್ರ ಬೆಲೆ ಸುಮಾರು 2,500 ರೂಪಾಯಿ ಆಗುತ್ತೆ. ನನ್ನ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಕೂಡ ವಿಡಿಯೋ ಇದೆ. ಇದು ನನಗೆ ನನ್ನ ಹತ್ರ ಇರುವಂತಹ 3ನೇ ನಾಣ್ಯ. 2 ನಾಣ್ಯಗಳನ್ನ ನಾನು ದುಡ್ಡು ಕೊಟ್ಟು ತಗೊಂಡಿದ್ದೆ. ಒಂದು ನಾಣ್ಯಕ್ಕೆ ಸುಮಾರು 1,500 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಮತ್ತೊಂದು UNC ನಾಣ್ಯ ಇದೆ, ಅದು 3,000 ರೂಪಾಯಿ ಕೊಟ್ಟಿದ್ದೆ. ಈ ಒಂದು ನಾಣ್ಯ ಆಲ್ಮೋಸ್ಟ್ AUNC ಗ್ರೇಡ್ ಇರುವಂತದ್ದು. ಸೊ ಇಮಿಡಿಯೇಟ್ ಆಗಿ ಬಂದು ಕಾಯಿನ್ ಹೋಲ್ಡರ್ ಅಲ್ಲಿ ಹಾಕ್ಬಿಟ್ಟೆ. ಇವತ್ತು ಸಾಟರ್ಡೆ ನನಗೆ ತುಂಬಾ ಅದೃಷ್ಟ ಇತ್ತು ಅನ್ಸುತ್ತೆ. ಸೊ ಈ ತರದ ಜನರಲ್ ಸರ್ಕ್ಯುಲೇಷನ್ ಅಲ್ಲಿ ಸಿಗುವಂತಹ ನಾಣ್ಯಗಳನ್ನ ನೀವು ಗುರುತಿಸುವಂತಹ ಒಂದು ವಿಧಾನವನ್ನ ಕಲ್ತ್ಕೊಳ್ಬೇಕು. ಮಿಂಟ್ ಮಾರ್ಕ್ ಅಂದ್ರೆ ಏನು, ಯಾವ ನಾಣ್ಯಗಳಿಗೆ ಬೆಲೆ ಇದೆ ಅಂತ ನನ್ನ ಚಾನಲ್ ಅಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಮಿಂಟ್ ಮಾರ್ಕ್ ಬಗ್ಗೆ ವಿಡಿಯೋ ಇರುವಂತದ್ದು, ಪ್ರತಿಯೊಂದರ ಬಗ್ಗೆ ಡೀಟೇಲ್ಸ್ ಇರುವಂತದ್ದು. ಸೊ ನನ್ನ ಒಂದು ವಿಡಿಯೋಗಳನ್ನ ಕೊನೆವರೆಗೂ ನೋಡಿ. ಸುಮಾರು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಕನ್ನಡ ಕಿಚನ್ ಅಂತ ಒಂದು ಚಾನಲ್, ಅವರು ನನ್ನ ವಿಡಿಯೋಗಳನ್ನ ಪ್ರತಿನಿತ್ಯ ನೋಡ್ತಾರೆ. ಮತ್ತೆ BR ಕಾಯಿನ್ಸ್ ಇನ್ಫೋ ಅಂತ, ಜಿಯಾ ಉಲ್ಲಾ ಅಂತ, ಮತ್ತೆ ಶ್ರೀನಿವಾಸ್ ಅಂತ. ಸೊ ಯಾರ್ದಾದ್ರು ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ನೆನಪಾಗುವ ಹೆಸರುಗಳನ್ನ ಹೇಳ್ತಾ ಇದೀನಿ. ಬೋರಯ್ಯ ಅಂತ ಒಬ್ರು ಇದ್ದಾರೆ, ಅವರು ನೋಡ್ತಾ ಇದಾರೆ. ಸುಮಿತ್ರಮ್ಮ ಅಂತ. ಹೀಗೆ 10 ಜನ ನನ್ನ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ನಾನು ತುಂಬು ಹೃದಯ ಧನ್ಯವಾದಗಳನ್ನ ಹೇಳ್ತೇನೆ. ನಾನು ಏನು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಅದು ಜೆನ್ಯೂನ್ ಇನ್ಫಾರ್ಮೇಶನ್ ಅಷ್ಟೇ. ನಾನು ಯಾವ್ದನ್ನು ದಾರಿ ತಪ್ಪಿಸುವಂತಹ ಕೆಲಸ ಆಗ್ಲಿ ಮತ್ತೊಂದಾಗ್ಲಿ ಮಾಡ್ತಾ ಇಲ್ಲ. ಸೊ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ. ಯಾವಾಗ್ಲೇ ಹೇಳಿದ್ದೀನಿ, ಯಾರಾದ್ರೂ ಕಾಮೆಂಟ್ ಅಲ್ಲಿ ಹೆಸರು ಮಿಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ನೋಡೋದು. ಉದ್ದೇಶಪೂರ್ವಕವಾಗಿ ಯಾರ್ದು ನಾನು ಹೆಸರನ್ನ ಮಿಸ್ ಮಾಡಿಲ್ಲ, ಅನ್ಯತಾ ಭಾವಿಸಬೇಡಿ.